ಇವತ್ತು ಸಚಿವ ಸಂಪುಟ ವಿಸ್ತರಣೆ ಸಂಪೂರ್ಣವಾಗಿಯೂ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿ ನಾಯಕರಿಗೆ ಮತ್ತು ನಮ್ಮ ಕೇಂದ್ರದ ನಮ್ಮಲ್ಲಿರುವಂತಹ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ ಅವರು ಸರಿಯಾದ ಸಮಯದಲ್ಲಿ ತೀರ್ಮಾನ ಮಾಡ್ತಾರೆ. ಈಗ ಬಹುಶಃ 34 ಜನ ಬೇಕಾದರೂ ಕೂಡ ಆ 34 ಜನರ ಕೆಲಸವನ್ನು ಮುಖ್ಯಮಂತ್ರಿಗಳು ಮತ್ತು ಈಗಿರುವ 14 ಸಚಿವರು ಸಮರ್ಪಕವಾಗಿ ಕೆಲಸ ಮಾಡಿ ಜನರಿಗೆ ಯಾವುದೇ ಒಂದು ಕೊರತಾಗ ರೀತಿಯ ಆ ಒಂದು ಆಗದ ನೋಡೋ ಜವಾಬ್ದಾರಿ ವಹಿಸಿಕೊಂಡಿದ್ದೇವೆ. ನಾವು ಕೆಲಸ ಮಾಡ್ತೇವೆ. ಸರ್, ಈಗಾಗಲೇ ಅಸಮಾಧಾನಗಳು ಇರುವಂಥದ್ದು ಬಹಳಷ್ಟು ಕ್ಷೇತ್ರಗಳಲ್ಲಿ ನಾವು ಬಹಳಷ್ಟು ಬಾರಿ ಶಾಸಕರಾಗಿದ್ದೇವೆ, ಅಂಥವರಿಗೆ ಕೂಡ ಕೊಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪಗಳು ಇರುವಂಥದ್ದು. ಅಂಥದ್ರಲ್ಲಿ ಈಗ ಏನು ಸರ್ ಆ ರೀತಿಯ ಉಪಶಮನ ಆಗುವಂಥ ಸಾಧ್ಯತೆ ಇದೆಯೋ ಅಥವಾ ಹೇಗೆ? ಅಂತ ಯಾವುದೇ ಅಸಮಾಧಾನ ಎಲ್ಲಿ ಕೂಡ ಯಾರಿಗೂ ಕೂಡ ಇಲ್ಲ. ಶಾಸಕರಾಗಿ ಅವರವರು ಬೇಡಿಕೆ ಎತ್ಕೊಳ್ಳೋದು ಮತ್ತೆ ಅದೊಂದು ಅವರ ಒಂದು ಅಭಿಪ್ರಾಯ ವ್ಯಕ್ತಪಡಿಸುವಂತ ಅವ್ರಿಗೆ ಅವಕಾಶ ಇದೆ. ಅದು ಎಲ್ಲರೂ ಕೂಡ ಒಗ್ಗಟ್ಟಿನಿಂದಿದ್ದಾರೆ ಮತ್ತು ನಿಮ್ಗೆ ಗೊತ್ತಿದೆ ಎಲ್ಲರಿಗೂ ಕೂಡ ಕೊಡಲಿಕ್ಕೆ ಆಗುವುದಿಲ್ಲ. ಇದರಲ್ಲಿ ಸಾಮಾಜಿಕವಾದ ಒಂದು ಏರಿಯಾ ಒಂದು ನಮ್ಮ ರೀಜನಲ್ ಪ್ರದೇಶವಾರು ಹಾಗೂ ಸೋಷಿಯಲ್ ಸಾಮಾಜಿಕವಾದ ಬದ್ಧತೆಯಲ್ಲಿ ಎಲ್ಲ ಜಾತಿಯ ವರ್ಗ ಕ್ರೋಢೀಕರಿಸಿಕೊಂಡು ಎಲ್ಲ ಪ್ರದೇಶ ನೋಡಿಕೊಂಡು ಎಲ್ಲರ ಪರವಾಗಿ ಇವತ್ತು ಆ ಸಚಿವರಿಗೆ ಆಯ್ಕೆ ಮಾಡ್ತಾರೆ. ಅದು ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಆಯ್ಕೆ ಮಾಡ್ತಾರೆ. ಯಾವುದು ಗೊಂದಲಗಳಿಲ್ಲ. ನಮ್ಮ ಸನ್ಮಾನ್ಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮುಂದಿನ 2 ವರ್ಷ ಅತ್ಯುತ್ತಮವಾಗಿ ಕೆಲಸ ಮಾಡಿಕೊಂಡು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಏನೆಲ್ಲ ಉತ್ತಮವಾದ ಕೆಲಸ ಮಾಡಿದೆ ಅದನ್ನೆಲ್ಲ ಇನ್ನಷ್ಟು ಅತ್ಯುತ್ತಮವಾಗಿ ಮುಂದೆ ತೆಗೆದುಕೊಂಡು ಹೋಗಿ ಜನರ ವಿಶ್ವಾಸ ಗಳಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.